ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಷ್ಟ ಅಂತ ಯಾಕೆ ಅನ್ಕೋತೀಯ? ಬೆಳಕಿನ ದಾರಿಲಿ ನೆರಳು ಉದ್ದವಾಗಿರುತ್ತೆ, ನಾವು ಬೆಳಕಿನ ಕಡೆಗೆ ನಡಿಬೇಕಷ್ಟೆ. ನಾವು ಊಟ ತರ್ತೀನಿ, ಊಟ ಮಾಡುವಂತೆ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಅತ್ತೆಗೆ ಸ್ವಲ್ಪ ನಗ್ನಗ್ತ ಕಾಫಿ ಕೊಡು. ಹೇಳಿದ್ದ ಅರ್ಥ ಆಗ್ತಾ ಇಲ್ವಾ? ನಗ್ತ ನಗ್ತ ಕೊಡು. ತಗೊಳ್ಳಿ. ಏನು ನಿಮ್ಮ ಮಗಳು ತುಂಬಾ ಖುಷಿಯಾಗಿರಂಗಿದೆ. ನಿಮ್ಮನ್ನ ನೋಡಿ. ಅವ್ರ ಮುಂದೆ ಮಹಾರಾಣಿ ತರ ಕುತ್ಕೊಬೇಡ. ಎದ್ದೇಳು, ಎದ್ದೇಳಿ, ಎದ್ದಿಟ್ಕೊ. ಗೊತ್ತಾಗಲ್ಲ ಇನ್ನು. ನಿಮ್ ಸಂಜೀವನ್ ಮದುವೆ ತುಂಬಾ ಚೆನ್ನಾಗಾಯ್ತಂತೆ. ಹಾ, ಹಾಗೆ ಯಾವುದೇ ತೊಂದರೆ ಇಲ್ಲದೆ ನಮ್ಮ ಮಕ್ಕಳ ಮದುವೆನ ಆಗೋದ್ರೆ ಸಾಕಪ್ಪ. ಹೌದು. ಮದುವೆ ಆದ ತಕ್ಷಣ ನಂಜನಗೂಡಿಗೆ ಹೋಗ್ಬೇಡ ಅಂತ ಬೇಡ್ಕೊಂಡಿದೀನಿ. ಆಯ್ತೇನಮ್ಮ? ಏನಂತ ಬೇಡ್ಕೊಂಡಿದ್ದೀರಾ? ಅಲ್ಲ, ಜಸ್ಟ್ ಕುತೂಹಲ ಕೇಳ್ದೆ ಅಷ್ಟೇ. ಯಾವುದು ವಿಘ್ನ ಇಲ್ಲದೆ ನಿಮ್ ಮದುವೆ ನಡೀಲಿ ಅಂತ ಬೇಡ್ಕೊಂಡಿದೀನಿ. ಖಂಡಿತ ಆಗುತ್ತೆ, ನಾವು ಬರ್ತೀವಿ. ಹಾ, ಒಳ್ಳೇದೇ ಆಯ್ತು. ನಿಮಗೆ ಇಲ್ಲಿಂದಾನೇ ಬಸ್ ಇದೆ, ಬಂದ್ಬಿಡಿ. ನಾವು ನಮ್ಮ ಸಂಜೀವನ್ ಜೊತೆ ಬರ್ತೀವಿ. ನಮ್ಮ ಯಜಮಾನ್ರು ಹೇಳಿದ್ರೆ ಕಾರ್ ಕಳಿಸ್ತಾರೆ. ಓ ಹೌದಾ? ದೊಡ್ಡವ್ರನ್ನೆಲ್ಲ ನಂಬಕ್ಕಾಗಲ್ಲ. ಅದು ಅಲ್ಲದೆ ಆ ಧರ್ಮರಾಜ್ ಅವ್ರ ಬಗ್ಗೆ ಊರಲ್ಲಿ ಒಬ್ಬೊಬ್ಬರನ್ನ ಮಾತಾಡ್ತಾರೆ. ನಿಮ್ಗೂ ಗೊತ್ತಿರ್ಬೇಕಲ್ವಾ? ಏನಂತ ಮಾತಾಡ್ತಾರ? ತಾತನ್ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಅಯ್ಯೋ, ಇದೇಕಮ್ಮ ನೀನ್ ಇಷ್ಟೊಂದು ಗರಂ ಆಗ್ತಿದೀಯಾ? ನಮ್ಮೂರಲ್ಲಿ ಜನರು ಮಾತಾಡ್ಕೊಳ್ಳೋದನ್ನ ಹೇಳಿದ್ನಪ್ಪ. ಆಡ್ಕೊಳ್ಳೋರ್ ಬಾಯಿಗೆ ಬೀಗ ಹಾಕಕ್ಕಾಗತ್ತಾ? ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡಕ್ಕೆ 100 ಜನ ಇರ್ತಾರೆ. ಪರವಾಗಿಲ್ವೇ? ನಿಮ್ ಮಗಳು ಆ ಮನೆಯವ್ರನ್ನ ತುಂಬಾನೇ ವಹಿಸ್ಕೋತಾಳೆ. ಅದು ಅವಳಿಗೆ ಅಣ್ಣನ ಮೇಲಿನ ಪ್ರೀತಿ. ದೊಡ್ಡ ಮನೆ ಸಂಬಂಧ ಅಲ್ವಾ, ಅದಕ್ಕೆ. ತಾವು ಬಂದ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ನಾನು ಯಾಕೆ ಬಂದಿದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀನಿ ನೋಡಿ. ನಾನು ಒಂದು ವಿಷಯ ಹೇಳಬೇಕಾಗಿತ್ತು. ಏನ್ ವಿಷಯ? ನಿಮ್ ಮಗಳ ಜಾತಕನ ನಮಗೆ ಪರಿಚಯ ಜ್ಯೋತಿಷ್ಯ ತೋರಿಸ್ದೆ. ಏನಂದ್ರು? ಜಾತಕ ತುಂಬಾ ಚೆನ್ನಾಗಿದೆಯಂತೆ. ಮದುವೆ ಆಗ ಹುಡುಗನ್ಗೆ ರಾಜಯೋಗ ಬರುತ್ತಂತೆ. ಮದುವೆ ಆದ ತಕ್ಷಣ ಅಷ್ಟೈಶ್ವರ್ಯಗಳು ತುಂಬಿ ತುಳುಕುತ್ತಂತೆ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಿದ್ದಾಳೆ ಅಂತ ನಮ್ಮ ಮನೆಗೆ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ನನ್ ಮಗನಂತೂ ಕೇಳೋದೇ ಬೇಡ, ಅವನ್ ಖುಷಿಗೆ ಪಾರವೇ ಇಲ್ಲ. ಆದ್ರೆ ನಮ್ಮ ಮಗನ್ಗೆ ನಿಮ್ ಮಗಳ ಜೊತೆ ಮಾತಾಡ್ಬೇಕು, ಅವಳನ್ನ ಹೊರಗಡೆ ಎಲ್ಲ ಕರ್ಕೊಂಡು ಸುತ್ತಾಡಿಸ್ಬೇಕು ಅಂತ ತುಂಬಾ ಆಸೆ ಇದೆ. ನಾನು ಯೋಚನೆ ಮಾಡಿದೆ, ಪೇಟೆಯಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ವೇ. ಅದಕ್ಕೆ ಇವತ್ತು ನಾನೇ ನನ್ನ ಮಗನಿಗೆ ಹೇಳಿದೆ, ಇವತ್ತು ಇವಳನ್ನ ಕರ್ಕೊಂಡು ಎಲ್ಲಾದ್ರೂ ಹೋಗಪ್ಪ ಅಂತ. ಏನಮ್ಮ ಲಕ್ಷ್ಮಿ, ನೀನ್ ರೆಡಿ ಆಗಮ್ಮ. ಇಲ್ಲ, ಬೇಡ. ಯಾಕೆ ಪುರೋಹಿತ್ರೆ ನೀವು ಬೇಡ ಅಂತ ಇದ್ದೀರಾ? ಹಾಗೆಲ್ಲ ಮದುವೆ ಮೊದಲು ಹೊರಗೆ ಸುತ್ತಾಡೋದು ಸರಿ ಬರಲ್ಲ. ರೀ, ಮದ್ವೆ ಆಗ್ತಿದ್ದಾರೆ ತಾನೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂದ್ರೆ ಸುತ್ತಾಡ್ಬೇಕು, ಮಾತಾಡ್ಬೇಕು. ತಪ್ಪೇನಿದೆ? ನಾನು ಅದನ್ನೇ ಹೇಳೋಣ ಅಂತ ಅನ್ಕೊಂಡೆ. ಅಲ್ಲ, ಹುಡುಗ ಹುಡುಗಿ ಮಾತಾಡೋದ್ರಲ್ಲಿ ತಪ್ಪೇನಿದೆ ಅಂತೀನಿ. ಮಾತಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಮದುವೆಗಿಂತ ಮುಂಚೆ ಹೊರಗೆ ಓಡಾಡೋದು ಸರಿ ಬರಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇದು ಒಳ್ಳೆ ಸರಿ ಹೋಯ್ತಪ್ಪ. ಪಾಪ ನಮ್ಮ ಹುಡುಗಿ ಜೊತೆ ಮಾತಾಡ್ಬೇಕು, ಇವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡಿಸ್ಬೇಕು ಅಂತ ಶಾನೆ ಆಸೆ ಇಟ್ಕೊಂಡಿದ್ದಾನೆ. ಹಾಗಾದ್ರೆ ಒಂದು ಕೆಲಸ ಮಾಡ್ಬಿಡಿ, ನಮ್ಮ ಸಂಜೀವನ್ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. ನಾವು ಕುಟುಂಬ ಸಮೇತರಾಗಿ
ಆ ಪೂಜೆಗೆ ಬನ್ನಿ. ನಿಮ್ಮ ಹುಡುಗ ನಮ್ಮ ಲಕ್ಕಿ ಜೊತೆ ಮಾತಾಡ್ಬೋದು. ನಳಿನಿ, ಮತ್ತೆ ಮಾತು ಬೇಡ. ಪುರೋಹಿತರ ಮನೆಯವರು ಅಂತ ಸಂಪ್ರದಾಯ ವಸ್ತು ಜಾಸ್ತಿನೇ ಹೇಳ್ತವ್ರೆ. ಇನ್ನು ಒತ್ತಾಯ ಮಾಡಿದ್ರೆ ಹುಡುಗ ಬರ್ಗೆಟ್ಟಿದ್ದಾನೆ ಅಂದ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮ ಮರ್ವಾದಿನೇ ಹೋಗೋದು. ಸರಿ, ಹಾಗಾದ್ರೆ ನಮ್ಮ ಹುಡುಗನಿಗೆ ಪೂಜೆಯಲ್ಲೇ ಬಂದು ಮಾತಾಡು ಅಂತ ಹೇಳ್ತೀನಿ. ಅದಕ್ಕಿಂತ ಒಳ್ಳೆ ಜಾಗ ಎಲ್ಲಿ ಸಿಗುತ್ತೆ ಹೇಳಿ? ಅದು ಅಲ್ಲದೆ ನಮ್ಮ ಮಗನಿಗೂ ದೇವರ ಆಶೀರ್ವಾದ ಸಿಕ್ಕಂಗಾಗತ್ತೆ. ನಾನಿನ್ ಬರ್ತೀನಿ. ಒಂದು ನಿಮಿಷ ಬಿಟ್ಟು ಬರ್ತೀನಿ. ಅಣ್ಣ ಅಣ್ಣ ಅಣ್ಣ, ಎದ್ದೇಳು. ಅಂಜು, ನಂಗೆ ತಲೆ ಸಿರಿತಾ ಇದೆ, ಸುಮ್ಮನೆ ಹೊರಟು. ತಾತ ಕರೀತಿದ್ದಾರೆ, ಬೇಗ ಎದ್ದು ರೆಡಿ ಆಗ್ಬೇಕಂತೆ. ಯಾಕಂತೆ? ಇವತ್ತೆಲ್ಲರೂ ಅಮ್ಮ ಅಕ್ಕ ಮನೆಗೆ ಹೋಗ್ತಿದೀವಂತೆ. ಅಮ್ಮನ ನೀನ್ ಕುಡ್ದಿದ್ಯಾ ಅದಿ? ಏನಾಯ್ತಣ್ಣ? ಏನ್ ಹುಡುಕ್ತಿದ್ಯಾ? ನನ್ನ ಫೋನ್. ಅಂಜು, ರಾತ್ರಿ ಅಮ್ಮು ಕಾಲ್ ಮಾಡಿದ್ದಾಳೆ ಕಣೆ. ಫೋನ್ ರಿಸೀವ್ ಕೂಡ ಆಗಿದೆ. ಆದರೆ ಅವಳು ಏನು ಮಾತಾಡಿದ್ದಾಳೆ ಅಂತ ನೆನಪಾಗ್ತಿಲ್ಲ. ಅಮ್ಮ ಅಕ್ಕ ರಾತ್ರಿ ಅಮ್ಮನಿಗೂ ಕಾಲ್ ಮಾಡಿದ್ಲು. ಆದರೆ ನೀನು ಒಬ್ಬಳೇ ಬರಬೇಡ, ಜೊತೆಲಿ ಸಂಜೀವನ ಕರ್ಕೊಂಡು ಬಾ. ಇವ್ರಿಗೆಲ್ಲ ಈ ಥರ ಮಾಡೋಕ್ಕದು ಹೇಗೆ ಮನ್ಸು ಬರುತ್ತೆ? ಪಾಪ ಅಮ್ಮು ಅದೆಷ್ಟು ಹೆಲ್ಪ್ಲೆಸ್ ಆಗಿ ಕಾಲ್ ಮಾಡಿದ್ಲು. ಇಲ್ಲ ಅಂಜು, ನಾನು ಅಮ್ಮನ ನೋಡಬೇಕು ಈಗಲೇ. ನಾನು ಅಮ್ಮನ ವಾಪಸ್ ಕರ್ಕೊಂಡು ಬರ್ತೀನಿ. ಅಣ್ಣ, ಇವತ್ತು ನಾವೆಲ್ಲ ಅವ್ರ ಮನೆಗೆ ಹೋಗ್ತಿರೋದು. ಅವ್ರ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಇದೆಯಂತೆ. ನೀನ್ ಬೇಗ ರೆಡಿ ಆಗ್ಬಿಟ್ಬಾ, ಹೋಗೋಣ. 5 ಮಿನಿಟ್ಸಲ್ಲಿ ಬರ್ತೀನಿ. ಇವತ್ತು ಅಮ್ಮನ ವಾಪಸ್ ಕರ್ಕೊಂಡು ಬರ್ತೀನಿ. ಯಾರಿಗೂ ಕೇರ್ ಮಾಡಲ್ಲ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.